ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿ ಥಳಿತ. ಮಹಿಳೆಯೇ ವಿವಸ್ತ್ರಗೊಂಡ್ರು ಎಂದ ಪೊಲೀಸರು. ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದ್ರ ಪೊಲೀಸರು. ಹುಬ್ಬಳ್ಳಿಯ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತೆಯ ಮೇಲಿನ ಹಲ್ಲೆ ಇದೀಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಬಿಜೆಪಿ ಕಾರ್ಯಕರ್ತೆಯನ್ನ ವಶಕ್ಕೆ ಪಡೆಯುವ ವೇಳೆ ಪೊಲೀಸ್ ಜೀಪ್ನಲ್ಲಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ವಿಡಿಯೋ ಇಡೀ ಮಾನವ ಕುಲವನ್ನೇ ತಲೆತಗ್ಗಿಸುವಂತೆ ಮಾಡಿದೆ. ಮಾನವೀಯತೆಯನ್ನೇ ಮರೆತು ರಾಕ್ಷಸತನ ಮೆರೆದ ಪೊಲೀಸರ ನಡೆ ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಪೊಲೀಸರು ಪ್ರಕರಣದಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದ್ದು ತಮ್ಮನ್ನ ತಾವೇ ರಕ್ಷಿಸಿಕೊಳ್ಳುವ ಸಲುವಾಗಿ ಹಲ್ಲೆಗೊಳಗಾದ ಮಹಿಳೆಯ ಮೇಲೆಯೇ ಪ್ರತ್ಯಾರೋಪ ಮಾಡಿದ್ದಾರೆ. ಹಾಗಾದ್ರೆ ಮಹಿಳೆಯನ್ನ ಪೊಲೀಸರು ತಡೆಯುವ ಕೆಲಸಕ್ಕೆ ಯಾಕೆ ಮುಂದಾಗಲಿಲ್ಲ? ಕಣ್ಮುಂದೆ ಹೈಡ್ರಾಮಾ ನಡೆದರೂ ಪೊಲೀಸ್ ಸಿಬ್ಬಂದಿ ತಡೆಯೋದಕ್ಕೆ ಮುಂದಾಗಲಿಲ್ಲವೇಕೆ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಪೊಲೀಸರ ಮೇಲೆಯೇ ಹಲ್ಲೆ ಅಂತ ಆರೋಪ, ಬಂಧನಕ್ಕೊಳಗಾದ ಮಹಿಳೆ ಮೇಲೆಯೇ ಕೇಸ್. ಪ್ರಕರಣದ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಕೇಶವಪುರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟರು. ಪ್ರಕರಣ ಮತ್ತು ಘಟನೆಯ ಬಗ್ಗೆ ಕಮಿಷನರ್ ಮಾಹಿತಿ ಪಡೆದುಕೊಂಡರು. ಮಹಿಳೆ ಮಾಡಿದ ಹಲ್ಲೆ ಆರೋಪವನ್ನ ಅಲ್ಲಗಳೆದ್ರು. ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಂಧನದ ಸಂದರ್ಭದಲ್ಲಿ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾಳೆ, ಆಕೆಯೇ ತನ್ನ ಬಟ್ಟೆಯನ್ನು ತೆಗೆದಿದ್ದಾಳೆ, ಪೊಲೀಸರು ವಿವಸ್ತ್ರಗೊಳಿಸಿಲ್ಲ, ನಮ್ಮ ಮಹಿಳಾ ಸಿಬ್ಬಂದಿ ಹೊಟ್ಟೆಗೆ ಮಹಿಳೆಯೇ ಕಚ್ಚಿ ಗಾಯಗೊಳಿಸಿದ್ದಾಳೆ, 5 ಜನ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿದೆ ಅಂಥೇಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಕೇಸ್ ಹಾಕಿ ಬಿಜೆಪಿ ಕಾರ್ಯಕರ್ತೆ ಸುಜಾತಾರನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈಗ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಈ ವಸ್ತ್ರಗಳನ್ನು ಆಕೆನೇ ಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಬೇರೆ ಬಟ್ಟೆಯನ್ನು ತೊಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ನೋಡಪ್ಪ, ಆ ಎಮ್ಮನೆ ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಸೊ ಅದರಿಂದ ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಹುಬ್ಬಳ್ಳಿಯಲ್ಲಿ ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸುವಂಥ ಘಟನೆ ನಡೆದಿದೆ. ಮೈ ಮೇಲೆ ಬಟ್ಟೆ ಇಲ್ಲದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಸುಜಾತ ಅಂಡಿ ಈ ಬಂಧನ ಪ್ರಕರಣದ ಹಿಂದೆ 3 ರೀತಿಯ ಅಂಶಗಳು ಕಂಡು ಬರ್ತಾ ಇರುವಂಥದ್ದು. ಒಂದು, ಸುಜಾತ ಅಂಡಿಯೇ ಒಂದು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ಲು. 3 ಪೊಲೀಸ್ ಸಿಬ್ಬಂದಿ ಮೇಲೆ ಮಾರಣಾಂತಿಕಲ್ಲೇ ಓರ್ವ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ಲು. ಈ ಒಂದು ಹಿನ್ನೆಲೆಯಲ್ಲಿ ಅವಳ ಮೇಲೆ ಬಟ್ಟೆ ಇಲ್ಲದಿದ್ದರೂ ಕೂಡ ನಾವು ಬಂಧನವನ್ನು ಮಾಡಿದ್ದೀವಿ ಅಂತ ಪೊಲೀಸ್ ಇಲಾಖೆ ಸಮರ್ಥನೆ ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಆಕೆಯೇ ಬಟ್ಟೆ ಬಿಚ್ಚಿಕೊಂಡಿದ್ದು, ನಾವು ಯಾವುದೇ ರೀತಿಯಾಗಿ ಬಟ್ಟೆಯನ್ನು ಬಿಚ್ಚಿಲ್ಲ. ಅದರ ಜೊತೆಗೆ ಅವಳನ್ನು ವಶಕ್ಕೆ ಪಡೆಯುವಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಕಮಿಷನರ್ ಅವರು ಒಂದು ತೇಪೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇದು ಒಂದು ಘಟನೆ ಪೊಲೀಸ್ ಇಲಾಖೆಯ ಸಮರ್ಥನೆ ಕಾರಣವಾಗಿರುವಂಥದ್ದು. ಸುಜಾತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಸುವರ್ಣ ಆರೋಪ. ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಕಾಂಗ್ರೆಸ್ನ ನಗರ ಪಾಲಿಕೆಯ ಸದಸ್ಯೆ ಸುವರ್ಣ ದೂರು ಕೊಟ್ಟಿದ್ರು. ಇದೇ ವಿಚಾರದಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಬಂಧನ ವೇಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ನ ಪಾಲಿಕೆ ಸದಸ್ಯೆ ಸುವರ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಜಾತ ಮೇಲೆ ಸಾಕಷ್ಟು ಕ್ರಿಮಿನಲ್ ಆರೋಪಗಳಿದೆ. ಆಕೆ ಸದಾ ಗಾಂಜಾ ಮತ್ತಿನಲ್ಲಿ ಜಗಳ ಮಾಡ್ತಾಳೆ. ಮೈ ಮೇಲಿನ ಬಟ್ಟೆಯನ್ನು ಬಿಚ್ಚೋದು, ಜಗಳ ಮಾಡೋದು ಕಾಮನ್ ಆಗ್ಬಿಟ್ಟಿದೆ ಅಂಥೇಳಿ ಪ್ರತ್ಯಾರೋಪಿಸಿದ್ದಾರೆ. ಸುಜಾತ ಹಂಡಿ ಅನ್ನೋರು ಎಲ್ಲಿ ಬೇಕು ಏನಾದರೂ ಪರವಾಗಿಲ್ಲ, ಆಕೆ ರೋಡ್ ಮೇಲೆ ಸಹಿತ ಬಟ್ಟೆ ಬಿಚ್ಚುತ್ತಾಳ್ರಿ. ನಮ್ಮ ಪೊಲೀಸರ ಮುಂದೆ ಭಾಳ ಸಹಿತ ಬಟ್ಟೆ ಬಿಚ್ಚದಲ್ಲ, ಎಲ್ಲರಿಗೂ ಗೊತ್ತಿದೆ. ಆಕೆ ಗಾಂಜಾ ಸೇರ್ತಾಳೆ, ಏನು ಮಾಡ್ತಾಳೆ ಆಕೆಗೂ ಕಂಟ್ರೋಲ್ ಆಗೋದಿಲ್ಲ. ಹ್ಯಾಂಗೆ ಬೇಕು ಹಂಗೆ ಬಿಚ್ಚಿ ಅಡ್ಡಾಡ್ತಾ ಇರ್ತಾಳೆ. ಹೋದ್ಸಲ ಒಂದು ಕಂಪ್ಲೇಂಟ್ ಇದ್ದಾಗ ನಾನು ಪೊಲೀಸರೆಲ್ಲ ಹೋದ ಮೇಲೆ ಸಹಿತ ನಮ್ಮೆಲ್ಲರ ಮುಂದೆ ರೋಡ್ ಮೇಲೆ ಸೀರೆ ಎಲ್ಲ ಎಬ್ಬಿಸಿ ಬಿಚ್ಚಿ ನಮ್ಗೆ ಅಸಹ್ಯ ಮಾಡಿದ್ದಾರೆ. ಅವ್ರಿಗೆ ಇದೆಲ್ಲ ನಾರ್ಮಲ್ ಆಗ್ತೈತೆ, ನಮಗೆ ಇಂಥವೆಲ್ಲ ನಮಗೆಲ್ಲ ಆಗೋದಿಲ್ಲ. ಸುಜಾತಾಳೆ ವಿವಸ್ತ್ರಗೊಂಡಿದ್ದಾಳೆ ಅಂತ ಹೇಳಿಕೆಗೆ ಒತ್ತಡ. ಪೊಲೀಸರು ಒತ್ತಡ ಹಾಕಿದ್ದಾರೆ ಎಂದ ಸುಜಾತ ಕುಟುಂಬ. ಶಾಸಕ ತೆಂಗಿನಕಾಯಿ ಮುಂದೆ ಸುಜಾತ ಕುಟುಂಬ ಅಳಲು. ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲಿನ ಹಲ್ಲೆ ಪ್ರಕರಣದ ಬೆನ್ನಲ್ಲೇ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಸುಜಾತಾಳೆ ಬಟ್ಟೆ ಬಿಚ್ಚಿಕೊಂಡಿದ್ದಾಳೆ ಅಂತ ಹೇಳಿಕೆ ಕೊಡುವುದಕ್ಕೆ ಪೊಲೀಸರಿಂದ ಒತ್ತಡ ಹಾಕಿದ್ದಾರೆ ಅಂಥೇಳಿ ಕುಟುಂಬ ಆರೋಪಿಸಿದೆ. ಸುಜಾತಾಳನ್ನ ವಿವಸ್ತ್ರ ಮಾಡಿದ್ದೇ ಪೊಲೀಸರು ಅಂತ ಹೇಳಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಮನೆಗೆ ಸಂತ್ರಸ್ತ ಸುಜಾತ ಕುಟುಂಬಸ್ಥರು ಭೇಟಿ ಕೊಟ್ಟರು. ಸುಜಾತ ತಾಯಿ ಮತ್ತು ಸಹೋದರ ಕೇಶವಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯಿಂದ ನಿರಂತರ ಕಿರುಕುಳ ಅಂತ ಆರೋಪಿಸಿದರು. ನಾವು ದೇವ್ರ ಸಾಕ್ಷಿ ಹೇಳ್ತೀನಿ, ಬಿಚ್ಚಿದ್ದು ಮಾಡಿದ್ದು ಎಲ್ಲ ಅವರೇ. ಕೂದಲ ಇಟ್ಕೊಂಡು ಆಕೆ ಕಡ್ದಿದ್ದು ಕಾರಣ ಏನ್ರಿ ಸರ್,
ಕೂದಲ ಹಿಡ್ದಾರ ಸರ್, ಎಷ್ಟು ನಾನು ಅದನ್ನ ನೋಡಿ ಹಿಡ್ದಾಗ ಬಿಡ್ಸಕ್ಕೆ ಹೋದ್ರೆ ಬಿಟ್ಟಿದ್ದು ಸರ್. ಆಕಿ ಕೂದಲ ಹಿಡಿದು ಜಗ್ಗಿದ್ಕೆ ಆಕಿ ಕಡ್ದಿದ್ದು ಕರೆ ಸರ್, ಕಡ್ದಿರ್ಬೋದು. ನಮ್ಗೆ ನ್ಯಾಯ ಬೇಕು ಸರ್, ನಮ್ಗೆ ಭಾಳ ಅಂದ್ರೆ ಬಾಟ ಸರ್. ನಾವೆಲ್ಲ ನಾವೇ ಇಷ್ಟ ಇದೀವಿ, ನಾವು ಯಾವ ಗುಂಡ ಇಲ್ಲ, ನಮ್ಗೆ ಯಾರು ಇಲ್ಲ ಸರ್. ರಾತ್ರಿ ಹೊತ್ತಿನಾಗ ಬೆಳತಕ್ಕ ನಿದ್ದೆ ಮಾಡೋಕೆ ಕೊಡೋಂಗಿಲ್ಲ ಸರ್. ನಾವೆಲ್ಲರೂ ಗಾಡಿ ಮೇಲೆ ಹತ್ತೇವೆ ಸರ್, ನಾವೆಲ್ಲ ಹತ್ತು ಕುಂತೇವಿ. ಮತ್ತು ಸುಜಾತಾಗ 30 ಮಂದಿ ಗಂಡು ಪೊಲೀಸರು ಹೆಂಗಸರು ಪೊಲೀಸರು ಬಂದಿದ್ರು. ಹತ್ತಂತ ಹತ್ತಿಸ್ಕೊಂಡ್ರು ಸರ್. ಆಕೆ ಅರ್ಬಿ ಎಲ್ಲ ಅವರೇ ಬಿಚ್ಚಿದ್ದು ಸರ್. ಮತ್ತು ನಮಗೂ ಓದಾರ ಸರ್ ಪೊಲೀಸರು ಬೂಟ್ ಕಾಲಿಂದ ಹತ್ತಿರ ಅಂತಂದು ನಮಗೆಲ್ಲ ಭಾಳ ತೊಂದರೆ ಕೊಟ್ಟಾರೆ ಸರ್. ಇನ್ನು ಸುಜಾತ ಅಂಡಿ ಬಂಧನಕ್ಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ್ಲ ಕೂಡ ಮೂಲ ಕಾರಣ. ಈಗ ಸುವರ್ಣ ಕಲ್ಕುಂಟ್ಲ ಮತ್ತೊಂದು ರೀತಿಯ ಟ್ವಿಸ್ಟನ್ನು ಈ ಒಂದು ಪ್ರಕರಣಕ್ಕೆ ನೀಡಲು ಮುಂದಾಗಿರುವಂಥದ್ದು. ಸುಜಾತ ಅಂಡಿ ತನ್ನ ಏರಿಯಾದಲ್ಲಿ ತನ್ನ ಚಾರಿತ್ರ್ಯವನ್ನು ಹಾಳು ಮಾಡಿಕೊಂಡಂತಹ ಘಟನೆಗಳು ಕೂಡ ನಡೆದಿರುವಂಥದ್ದು. ಸುಜಾತ ಅಂಡಿಗೆ ಸೀರೆ ಬಿಚ್ಚುವುದು ಅಥವಾ ಮೈ ಮೇಲೆ ಬಟ್ಟೆ ಕಳಿಸುವುದು, ಮೈ ಮೇಲೆ ಬಟ್ಟೆ ಕಳಿಸಿ ಏರಿಯಾದಲ್ಲಿ ಜಗಳ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಹೀಗಾಗಿ ಆಕೆ ಒಂದು ಹೆಣ್ಣು ಅನ್ನೋದೇ ಪೊಲೀಸರು ಆಕೆ ಮೇಲೆ ಕ್ರಮಗಳು ಮುಂದಾಗಿದ್ದಾರೆ ಅಂತ ಟ್ವಿಸ್ಟನ್ನು ನೀಡಿರುವಂಥದ್ದು. ಯಾವಾಗಲೂ ಗಾಂಜಾ ಮತ್ತಿನಲ್ಲಿರ್ತಾಳೆ, ಹುಡುಗರನ್ನು ಮೇಂಟೈನ್ ಮಾಡ್ತಿರ್ತಾಳೆ. ಸೊ ಹೀಗಾಗಿ ಆಕೆಯ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೊಂಡಿರುವಂಥದ್ದು ಸ್ವಾಗತಾರ್ಹ ಅಂತ ಸುವರ್ಣ ಕಲ್ಕುಂಟ್ಲ ಹೇಳಿರುವಂಥದ್ದು. ಸೊ ಎರಡೂ ಒಂದು ಪ್ರಕರಣಗಳನ್ನು ನೋಡೋದಾದರೆ, ಒಂದು ಕಡೆ ಪೊಲೀಸ್ ಇಲಾಖೆ, ಒಂದು ಕಡೆ ಕಾರ್ಪೊರೇಟರ್ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ರೀತಿಯ ಒಂದು ಟ್ವಿಸ್ಟನ್ನು, ಮತ್ತೊಂದು ರೀತಿಯ ತಿರುವನ್ನು ಕೊಡಲು ಮುಂದಾಗಿರುವಂಥದ್ದು. ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ನಡೆದ ದೌರ್ಜನ್ಯದ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸುಜಾತ ಕುಟುಂಬ ಪೊಲೀಸರ ವಿರುದ್ಧವೇ ಒತ್ತಡದ ಆರೋಪ ಮಾಡಿದೆ. ಸದ್ಯ ಬಿಜೆಪಿ ಕಾರ್ಯಕರ್ತೆ ನ್ಯಾಯಾಂಗ ಬಂಧನದಲ್ಲಿದ್ದು ಪ್ರಕರಣ ಮತ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಿದೆ. ಸುನಿಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.